ಕೆಪಿಸಿಸಿ ಗಾದಿ ಮೇಲೆ ಕಣ್ಣಿಟ್ಟ ಸಿಎಂ ಬಣಕ್ಕೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾವ ಸ್ಥಾನವನ್ನ ಕೂಡ ಹುಡುಕೊಂಡು ಹೋದೋನಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಹುಡುಕಿಕೊಂಡು ಹೋದ್ರೂ ಸಿಗೋ ಸ್ಥಾನ ಅಲ್ಲ, ನಾಯಕತ್ವ ಗುಣ ಸಂಘಟನೆ ನೋಡಿ ಆಫರ್ ಮಾಡ್ತಾರೆ. ನೆಹರು ಇಂದಿರಾ ಗಾಂಧಿ ಕುಳಿತ ಜಾಗದಲ್ಲಿ ಈಗ ಖರ್ಗೆ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಣ್ಣು ಕಿವಿ ಇದೆ, ಎಲ್ಲವೂ ಕೂಡ ಅವರಿಗೆ ಗೊತ್ತಿದೆ. ಹೈಕಮಾಂಡ್ ನಾಯಕರು ಎಲ್ಲವನ್ನು ಕೂಡ ನೋಡಿಕೊಳ್ತಾರೆ. ವಿರೋಧಿಗಳ ವಿರುದ್ಧ ಮತ್ತೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡುಕೊಂಡು ಹೋದೋನಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೇ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ಇದು ನಮ್ಮ ಪಾರ್ಟಿಲಿ, ಬೇರೆ ಪಾರ್ಟಿ ಕತೆ ನನಗೆ ಗೊತ್ತಿಲ್ಲ. ಸೊ ಇದು ಮಾಧ್ಯಮದಲ್ಲೆಲ್ಲ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಇದು ಪಕ್ಷ ಅದಕ್ಕೆಲ್ಲ ನೋಡ್ಕೊಳ್ತದೆ. ಈಗ ನಮ್ಮ ರಾಜ್ಯದವರೇ ಆದಂಥ AICC ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ. ಅವ್ರಿಗೆ ಎಲ್ಲ ವಿಚಾರಗಳು ಕೂಡ, ಮತ್ತು ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಇವತ್ತು ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ನಾನೇನು ತರಬೇಕಾದ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ವಿಚಾರ ಕೂಡ ಒಬ್ಬ ಸಣ್ಣ ಕಾರ್ಯಕರ್ತನ ಹತ್ರ ಮಾತಾಡೋ ಶಕ್ತಿ ಕೂಡ ಅವ್ರಿಗಿದೆ. ಇನ್ನು ಕಾಂಗ್ರೆಸ್ ನಾಯಕರ ಬಾಯಿಗೆ ಹೈಕಮಾಂಡ್ ಬೀಗ ಹಾಕಿದೆ. ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಮಾತನಾಡದಂತೆ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಸುರ್ಜೇವಾಲಾ ಮಾತನಾಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ವಿಚಾರದ ಕುರಿತಾಗಿ ನಾವು ಮಾತಾಡಲ್ಲ, ನೋ ಕಾಮೆಂಟ್ಸ್ ಅಂತ ಹೇಳಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್, ಮತ್ತೆ ಜಾತಿ ಪಾಲಿಟಿಕ್ಸ್ ಜಾಸ್ತಿ ಆಗಿದೆ ಸರ್. ಮೀಟಿಂಗ್ಗಳನ್ನ ಕರೀತಾ ಇದ್ದಾರೆ, ಡಿನ್ನರ್ ಮೀಟಿಂಗ್ಗಳಿಗೆ ಹೋಗೋದು ಈಗ ಆಲ್ರೆಡಿ ಪೋಸ್ಟ್ ಪೋನ್ ಆಗಿದೆ. ಸುರ್ಜೇವಾಲಾ ಅವರು ಹೇಳ್ಬಿಟ್ಟಿದ್ದಾರೆ, ಏನು ಮಾತಾಡಬಾರ್ದು ಅಂತ ಮಾತಾಡಲ್ಲ. ಸರ್, ಡಿನ್ನರ್ ಮೀಟಿಂಗ್ ಬಗ್ಗೆ ಸರ್ ನೀವು ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ. ಆ ವಿಚಾರದಲ್ಲೇ ನಾವು ಮಾತಾಡೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.